ಶ್ರೀ ಗುರುಭ್ಯೋ ನಮಃ. ಈ ಕೇತುಗ್ರಸ್ತ ಚಂದ್ರಗ್ರಹಣದ ಬಗ್ಗೆ ಸಂಕ್ಷಿಪ್ತ ವಿವರಣೆ. ಫಾಲ್ಗುಣ ಮಾಸದ ಶುಕ್ಲಪಕ್ಷ ಹುಣ್ಣಿಮೆ ದಿವಸ ಚಂದ್ರಗ್ರಹಣ, ಕೇತುಗ್ರಸ್ತ ಚಂದ್ರಗ್ರಹಣ ಇದೆ. 3ನೇ ತಾರೀಕು ಮಾರ್ಚ್ 2026. ಹತ್ತತ್ರ 1.5 ವರ್ಷ ಆದ ನಂತರ ಭಗವಂತ ಮತ್ತೆ ವಿಶೇಷ ಸಾಧನೆಗೆ ಕೊಟ್ಟಂಥ ಅವಕಾಶ ಇದು. ಇದಕ್ಕಂದರೆ ಗ್ರಹಣ ಸಮಯದಲ್ಲಿ ಮಾಡುವಂತಹ ಜಪ ಅಥವಾ ಅನುಷ್ಠಾನದಿಂದ ಸಹಸ್ರ ಫಲ ಸಿಗುತ್ತೆ. ಹಾಗಾಗಿ 2025ರಲ್ಲಿ ಹೋದ ವರ್ಷ ಯಾವುದೇ ರೀತಿಯ ಗ್ರಹಣಗಳು ಇರಲಿಲ್ಲ. ಒಂದೆರಡು ಇದ್ದರೂ ಕೂಡ ಅದು ನಮಗೆ ಆಚರಣೆಗೆ ಇರಲಿಲ್ಲ ಭಾರತ ದೇಶಕ್ಕೆ. ಹಾಗಾಗಿ ಈ ಒಂದು ಗ್ರಹಣ ನಿಮಿತ್ತವಾಗಿ ನಾವು ಮಾಡಬಹುದಾದಂತಹ ಜಪ ಮತ್ತು ದಾನ ಮಾಡಿ ವಿಶೇಷವಾಗಿ ಭಗವಂತ ಅನುಗ್ರಹಕ್ಕೆ ಪಾತ್ರರಾಗಬೇಕಂತ ಸೂಚನೆ. ಗ್ರಹಣ ಬಂದುಬಿಟ್ಟು ಮಧ್ಯಾಹ್ನ 3:20 ಪ್ರಾರಂಭ ಆಗುತ್ತೆ. ಸಾಯಂಕಾಲ 6:47 ಇದೆ. ಆದರೆ ಗ್ರಹಣ ಆಚರಣೆ ಬಂದುಬಿಟ್ಟು ಹೀಗಿರುತ್ತೆ. ಸೂರ್ಯೋದಯದಿಂದನೇ ಉಪವಾಸ ಅನ್ನೋದು ಇರುತ್ತೆ. ಯಾವುದೇ ರೀತಿಯ ಊಟ ಉಪಚಾರ ಫಳಾಹಾರಗಳು ಬರೋದಿಲ್ಲ. ಅಶಕ್ತರು ಮತ್ತು ಆರೋಗ್ಯ ಸಹಕಾರ ಕೊಡದಿದ್ದರು ವಯೋವೃದ್ಧರು ಮಧ್ಯಾಹ್ನ 11:20 ಒಳಗಡೆವರೆಗೂ ಸ್ವೀಕಾರ ಮಾಡಬಹುದು. ಇನ್ನು ಗ್ರಹಣ ಹಿಡಿದ ಸ್ನಾನ ಮತ್ತು ಅನುಷ್ಠಾನ ಯಾವಾಗ ಪ್ರಾರಂಭ ಮಾಡಬೇಕಪ್ಪ ಅಂದರೆ, ಬಹಳ ಜನದ ಅಭಿಪ್ರಾಯ 3:20 ಅಂದ್ಕೊಳ್ತಿದ್ದಾರೆ. ಅದು ಅಲ್ಲ. 3:20 ಗ್ರಹಣ ಪ್ರಾರಂಭ ಆದರೂ ಸೂರ್ಯಾಸ್ತಮಯದಿಂದ ಸೂರ್ಯೋದಯ ಒಳಗಡೆ ಚಂದ್ರಗ್ರಹಣ ಇದ್ದರೆ ಮಾತ್ರ ಆಚರಣೆ ಅಂತ ಶಾಸ್ತ್ರ ಹೇಳುತ್ತೆ. ಹಾಗಾಗಿ ನಿಮ್ಮ ಪ್ರಾಂತದಲ್ಲಿ ಸೂರ್ಯಾಸ್ತ ಸಮಯದಿಂದ ಅಲ್ಲಿಂದ 6:47 ಅಂದರೆ 6:25 ಆಗ್ಬೋದು, ಸಾಯಂಕಾಲ 6:27 ಆಗ್ಬೋದು, 6:30 ಕೂಡ ಆಗಬಹುದು. ಸೂರ್ಯಾಸ್ತ ಸಮಯದಿಂದ ಈ ಗ್ರಹಣ ಮುಗಿಯೋದು 6:47. ಆ ಒಂದು ಇರುವಂಥ 20-25-27 ಕಾಲ ಮಾತ್ರ ಗ್ರಹಣ ಸಮಯ. ಹಾಗೆ ಸೂರ್ಯಾಸ್ತ ಆದ ತಕ್ಷಣವೇ ಸೂರ್ಯಾಸ್ತ ಆದ ತಕ್ಷಣವೇ ಗ್ರಹಣ ಹಿಡಿದ ಸ್ನಾನವನ್ನು ಮಾಡಬೇಕು. ಮತ್ತು 6:47 ನಂತರ ಗ್ರಹಣ ಬಿಟ್ಟ ಸ್ನಾನ ಮಾಡಬೇಕು. ಇಲ್ಲಿ ಆಚರಣೆ ವಿಷಯ ಬಂದಾಗ ವಯೋವೃದ್ಧರಾಗಲಿರ್ಬೋದು, ಯಾರಿಗಿರ್ಬೋದು, ಹಿಡಿದು ಸ್ನಾನ ಮತ್ತು ಬಿಡಿದ ಸ್ನಾನ ಎರಡೂ ಮಾಡಬೇಕು. ಆರೋಗ್ಯ ಸಹಕಾರ ಕೊಡದೇ ಇರುವವರು, ಸಣ್ಣ ವಯಸ್ಸಿನವರು ಬಿಟ್ಟ ಸ್ನಾನ ಆದರೂ ಖಂಡಿತ ಮಾಡಲೇಬೇಕಂತ ಧರ್ಮಶಾಸ್ತ್ರ ತಿಳಿಸುತ್ತೆ. ಮತ್ತು ಜಾತಶೌಚ ಮೃತ ಶೌಚಾದಿಗಳು ಇದ್ದವರು ಕೂಡ ಹಿಡಿದ ಸ್ನಾನ ಮತ್ತು ಬಿಟ್ಟ ಸ್ನಾನ ಎರಡೂ ಮಾಡಬೇಕು. ಧರ್ಮಶಾಸ್ತ್ರ ತಿಳಿಸೋ ಪ್ರಕಾರ ಗ್ರಹಣ ಸಮಯದಲ್ಲಿ ಯಾವುದೇ ಜಾತಶೌಚ ಮೃತ ಶೌಚಾದಿಗಳು ಇದ್ದರೂ ಕೂಡ ಆ ಒಂದು ಗ್ರಹಣ ಹಿಡದಿಂದ ಬಿಡುವಂಥ ಸಮಯದಲ್ಲಿವರೆಗೂ ಅವರವರ ಉಪದೇಶ ಮಂತ್ರಗಳು ಜಪ ಅನುಷ್ಠಾನಗಳು ಮಾಡಬಹುದು. ಆ ಸಮಯದವರೆಗೂ ತಾತ್ಕಾಲಿಕ ಸಮಯವರೆಗೂ ಗ್ರಹಣ ದೋಷ ಇರೋದಿಲ್ಲ ಅಂತ ಶಾಸ್ತ್ರ ಹೇಳುತ್ತೆ. ಗ್ರಹಣ ಸಮಯದಲ್ಲಿ ಅಶೌಚ ಇರೋದಿಲ್ಲ ಅಂತ ಧರ್ಮಶಾಸ್ತ್ರ ಹೇಳುತ್ತೆ. ಹಾಗಾಗಿ ಗ್ರಹಣ ಮುಗಿದ ನಂತರ ಬಿಟ್ಟು ಸ್ನಾನ ಆಗಿ ಮತ್ತೆ ಅವರವರ ಅನುಕೂಲ ತಕ್ಕಂತೆ ಅವರ ಧರ್ಮಾಚರಣೆ ಮಾಡತಕ್ಕದ್ದು. ಈ ಗ್ರಹಣ ನಿಮಿತ್ತವಾಗಿ ತಮ್ಮ ಹತ್ತಿರ ಇರುವಂತಹ ಒಳ್ಳೆ ಪಂಡಿತರನ್ನು ಸಂಪ್ರದಿಸಿ ಇನ್ನಿತರ ಏನಾದರೂ ಗ್ರಹಣ ಸಲ ಅಲ್ಲದೆ ಬೇರೆ ಏನಾದರೂ ಪರಿಹಾರ ಮಾಡಿಕೊಳ್ಳಬಹುದಾ ಅಂತ ಸಂಪ್ರದಾಯ ಮಾಡೋದು ಒಳ್ಳೆಯದು. ಕಾರಣ ಏನಪ್ಪ ಅಂದರೆ, ಗ್ರಹಣ ಬಹಳ 27 ನಿಮಿಷ ಬಂದ ಕಾರಣದಿಂದ ಅವತ್ತು ಪರಿಹಾರ ಎಲ್ಲವೂ ಮಾಡೋಕ್ಕಾಗೋದಿಲ್ಲ. ಹಾಗಾಗಿ ಅದನ್ನು ತಿಳ್ಕೊಂಡು 4ನೇ ತಾರೀಕು ನಮ್ಮ ಒಂದು ಭಾಗ್ಯನಗರಿ ಅಂದರೆ ಹೈದರಾಬಾದಲ್ಲಿರುವಂತಹ ಒಂದು ನಾವು ಯಾಗಶಾಲಾ ಒಂದು ಹೋಮತರ ಒಂದು ಪರಿಹಾರ ಸ್ಥಳ ಒಂದು ಇಟ್ಕೊಂಡು ಶ್ರೀಪೀಠವಾಗಿ ಈ ಜಾಗದಲ್ಲಿ 4ನೇ ತಾರೀಕನಂದು ಗ್ರಹಣ ನಿಮಿತ್ತವಾಗಿ ಅಶುಭ ಫಲ ತೋರಿಸುವಂತಹ ರಾಶಿಯವರಿಗೆ ಪರಿಹಾರ ಅಂದ್ಕೊಂಡಿದ್ದೀವಿ. ಇನ್ನು ಶುಭ ಅಶುಭ ರಾಶಿಫಲಗಳು ಯಾರ್ಯಾರಿಗೆ ಅಂತಂದು ಬಂದಾಗ, ಮಿಥುನ, ತುಲಾ, ವೃಶ್ಚಿಕ, ಮೀನ ಈ ರಾಶಿಯವರಿಗೆ ಶುಭ ಫಲ. ಮತ್ತು ಮೇಷ, ಕರ್ಕಾಟಕ, ಧನಸು, ಕುಂಭ ರಾಶಿಯವರಿಗೆ ಮಧ್ಯಮ ಫಲ. ವೃಷಭ, ಸಿಂಹ, ಕನ್ಯಾ, ಮಕರ ಈ ರಾಶಿಯವರಿಗೆ ಅಧಮ ಫಲ ಇರುತ್ತೆ. ಹಾಗಾಗಿ ಈ ಶುಭ ಮತ್ತು ಅಶುಭ ಮಧ್ಯಮ ಫಲ ಅನ್ನೋದು ಬಿಟ್ಟುಬಿಟ್ಟು ಕೇತುಗ್ರಸ್ತ ಚಂದ್ರಗ್ರಹಣ ಇದ್ದ ನಿಮಿತ್ತವಾಗಿ ಎಲ್ಲರೂ ಇದನ್ನು ಪರಿಹಾರ ಮಾಡಿಕೊಳ್ಳೋದನ್ನು ತಪ್ಪೇನೂ ಇಲ್ಲ. ಹಾಗಾಗಿ ನಮಗೆ ಶುಭ ಫಲ ಇದೆ ಅಥವಾ ಅಶುಭ ಫಲ ಎಂದು ಹೆದರೋ ಅವಶ್ಯಕತೆ ಇಲ್ಲ. ಶುಭ ಫಲ ಇದೆ ಅಂತ ನಿರ್ಭಾಗಿ ಇರೋದಕ್ಕಿಂತಲೂ ಅವಕಾಶ ಇದ್ದವರು ತಮ್ಮ ಹತ್ತಿರಲ್ಲಿರುವಂತಹ ಪುರೋಹಿತರನ್ನು ಒಳ್ಳೆಯ ಅದ ನಿಮಿತ್ತವಾಗಿ ಗ್ರಹಣ ನಿಮಿತ್ತವಾಗಿ ಪರಿಹಾರ ಮಾಡಿಕೊಳ್ಳೋದಷ್ಟು ಒಳ್ಳೆಯದು.
ಇನ್ನು ಸಹಕಾರ ಕೊಟ್ಟವರು ಆರ್ಥಿಕವಾಗಿ ಚೆನ್ನಾಗಿದ್ದವರು ಬೆಳ್ಳಿ, ಬೆಣ್ಣೆ, ಹಾಲು, ಅಕ್ಕಿ ಮತ್ತು ಕೇತು ಗ್ರಹಣ ನಿಮಿತ್ತವಾಗಿ, ಕೇತುಗ್ರಸ್ತ ಚಂದ್ರಗ್ರಹಣ ನಿಮಿತ್ತವಾಗಿ ಸರ್ಪ ಆಕಾರ ಮಾಡಿರುವಂಥ ಬೆಳ್ಳಿಯ ಒಂದು ಪ್ರತಿಮೆ. ಹಾಗಾಗಿ ಇವೆಲ್ಲ ಇವಾಗ ಬಂಗಾರ ಮತ್ತು ಬೆಳ್ಳಿ ರೇಟ್ ಬಹಳ ಬೆಳೀತಾ ಇದೆ. ನಿಮ್ಮ ಹಿತಾಸಕ್ತಿ ನೋಡಿಕೊಂಡು ಸಾಲ ಮಾಡಿ ದಾನ ಧರ್ಮಗಳು ಮಾಡಬಾರದು. ನಾನು ಇದನ್ನು ಆಗಾಗ ಹೊತ್ತಿ ಹೇಳ್ತಾ ಇರ್ತೇನೆ. ಸಾಲ ಮಾಡಿ ದಾನ ಧರ್ಮಗಳು ಮಾಡತಕ್ಕದ್ದಲ್ಲ. ಆಗ್ಲದವರು ಹಿತಾಸಕ್ತಿ ಪುರೋಹಿತರನ್ನು ಸಂಪ್ರದಿಸಿ ಜಪ ಆದರೂ ಮಾಡಿಸಿಕೊಳ್ಳೋದು, ತಮ್ಮ ಸ್ತೋತ್ರ ಪಾರಾಯಣಗಳು ಜಪಗಳು ಮಾಡತಕ್ಕದ್ದು. ಇದು ಸಂಕ್ಷಿಪ್ತ ಗ್ರಹಣದ ವಿವರಣೆ. ಅನುಕೂಲ ಆದರೆ ಇದರ ಬಗ್ಗೆ ಮತ್ತೊಂದು ವಿಡಿಯೋ ಮಾಡ್ತೀನಿ. ಶ್ರೀಕೃಷ್ಣ ಅರ್ಪಣಮಸ್ತು.